ಒಂದ ದೇವುಳ್ಳು ವ್ಯಾಂಡ ಡೆವಲು ಕನ್ನಡ ಮೂವಿ ರಿವ್ಯೂ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇವತ್ತು ನಾವು ಮಾತನಾಡುತ್ತಿರುವ ಸಿನಿಮಾ ಒಂದ ದೇವುಳ್ಳು. ಇದು ಸಾಮಾನ್ಯ ಫ್ಯಾಮಿಲಿ ಸಿನಿಮಾ ಅಲ್ಲ, ತಾಯಿಯ ತ್ಯಾಗ, ಮಕ್ಕಳ ಭಾವನೆಗಳು ಮತ್ತು ಸಮಾಜದ ಮನಸ್ಥಿತಿಯನ್ನು ಸ್ಪರ್ಶಿಸುವ ಒಂದು ಎಮೋಷನಲ್ ಡ್ರಾಮಾ. ಸಿನಿಮಾದ ಕಥೆಯ ಕೇಂದ್ರಬಿಂದು ವಾಸವಿ ಎಂಬ ಮಹಿಳೆ. ಗಂಡನನ್ನು ಕಳೆದುಕೊಂಡ ನಂತರ ತನ್ನ ಇಬ್ಬರು ಮಕ್ಕಳನ್ನು ಒಬ್ಬಳೇ ಸಾಕಿ ಅವರ ಭವಿಷ್ಯಕ್ಕಾಗಿ ತನ್ನ ಜೀವನದ ಎಲ್ಲಾ ಕನಸುಗಳನ್ನು ತ್ಯಾಗ ಮಾಡುತ್ತಾಳೆ. ಮಕ್ಕಳು ದೊಡ್ಡವರಾಗಿ ತಮ್ಮ ಜೀವನದಲ್ಲಿ ಮುಂದುವರಿದ ನಂತರ ವಾಸವಿ ತನ್ನ ಜೀವನದ ಬಗ್ಗೆ ಮತ್ತೊಮ್ಮೆ ಯೋಚಿಸಲು ಆರಂಭಿಸುತ್ತಾಳೆ. ಒಬ್ಬ ಸಂಗಾತಿಯ ಅಗತ್ಯವನ್ನು ಆಕೆ ಅನುಭವಿಸುತ್ತಾಳೆ. ಆದರೆ ಸಮಾಜ ಮತ್ತು ಮಕ್ಕಳ ಮನಸ್ಥಿತಿ ಆಕೆಯ ಈ ನಿರ್ಧಾರಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುದೇ ಸಿನಿಮಾದ ಮುಖ್ಯ ಕತೆ. ಈ ಸಿನಿಮಾದ ದೊಡ್ಡ ಶಕ್ತಿ ಎಂದರೆ ಅದರ ಭಾವನಾತ್ಮಕ ನಿರೂಪಣೆ. ಯಾವುದೇ ಅತಿರೇಕವಿಲ್ಲದೆ ನೈಜ ಜೀವನದಲ್ಲಿ ನಡೆಯುವ ಘಟನೆಗಳಂತೆ ಕಥೆಯನ್ನು ಹೇಳಲಾಗಿದೆ. ಕೆಲವು ದೃಶ್ಯಗಳು ಪ್ರೇಕ್ಷಕರ ಮನಸ್ಸನ್ನು ಮುಟ್ಟುತ್ತವೆ. ವಿಶೇಷವಾಗಿ ತಾಯಿಯ ಮನಸ್ಥಿತಿ ಮತ್ತು ಆಕೆಯ ಒಳಗಿನ ಹೋರಾಟವನ್ನು ತುಂಬಾ ನೈಜವಾಗಿ ತೋರಿಸಲಾಗಿದೆ. ನಟಿ ಸ್ವಾಸಿಕಾ ವಿಜಯ್ ಅತ್ಯುತ್ತಮ ಅಭಿನಯ ನೀಡಿದ್ದಾರೆ. ಅವರ ಅಭಿನಯವೇ ಸಿನಿಮಾದ ಆತ್ಮ ಎಂದು ಹೇಳಬಹುದು. ಪ್ರತಿಯೊಂದು ಭಾವನೆಯನ್ನು ಅವರು ಸಹಜವಾಗಿ ವ್ಯಕ್ತಪಡಿಸಿದ್ದಾರೆ. ವಿಜಯ್ ಆಂಟೋನಿ ಅವರ ಪಾತ್ರ ಹೆಚ್ಚು ಸಮಯ ಕಾಣಿಸಿಕೊಳ್ಳದಿದ್ದರೂ ಅವರು ಕಾಣಿಸಿಕೊಳ್ಳುವ ದೃಶ್ಯಗಳಿಗೆ ಒಳ್ಳೆಯ ಪ್ರಭಾವ ನೀಡಿದ್ದಾರೆ. ಉಳಿದ ಕಲಾವಿದರು ಕೂಡ ತಮ್ಮ ಪಾತ್ರಗಳಿಗೆ ನ್ಯಾಯ ಒದಗಿಸಿದ್ದಾರೆ. ತಾಂತ್ರಿಕವಾಗಿ ನೋಡಿದರೆ ಸಿನಿಮಾದ ಛಾಯಾಗ್ರಹಣ ತುಂಬಾ ಸುಂದರವಾಗಿದೆ. ಗ್ರಾಮೀಣ ವಾತಾವರಣವನ್ನು ನೈಸರ್ಗಿಕವಾಗಿ ಸೆರೆಹಿಡಿಯಲಾಗಿದೆ. ಹಿನ್ನೆಲೆ ಸಂಗೀತ ಭಾವನಾತ್ಮಕ ದೃಶ್ಯಗಳಿಗೆ ಉತ್ತಮ ಬೆಂಬಲ ನೀಡುತ್ತದೆ. ಸಂಭಾಷಣೆಗಳು ಸರಳವಾಗಿದ್ದು ಕತೆಗೆ ಹೊಂದಿಕೆಯಾಗುತ್ತವೆ. ಆದರೆ ಸಿನಿಮಾ ಎಲ್ಲರಿಗೂ ಇಷ್ಟವಾಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಮೊದಲಾರ್ಧದಲ್ಲಿ ಕತೆ ಸ್ವಲ್ಪ ನಿಧಾನವಾಗಿ ಸಾಗುತ್ತದೆ. ಕೆಲವು ದೃಶ್ಯಗಳು ಇನ್ನೂ ಚುರುಕಾಗಿರಬಹುದಿತ್ತು ಎನ್ನುವ ಭಾವನೆ ಬರುತ್ತದೆ. ಮಾಸ್ ಎಂಟರ್ಟೈನ್ಮೆಂಟ್ ಅಥವಾ ಆಕ್ಷನ್ ನಿರೀಕ್ಷಿಸುವವರಿಗೆ ಈ ಸಿನಿಮಾ ಸ್ವಲ್ಪ ಬೋರ್ ಅನಿಸಬಹುದು. ಆದರೆ ಭಾವನಾತ್ಮಕ ಕುಟುಂಬ ಕಥೆಗಳನ್ನು ಇಷ್ಟಪಡುವವರಿಗೆ ಇದು ಒಳ್ಳೆಯ ಅನುಭವ ನೀಡುತ್ತದೆ. ಒಟ್ಟಿನಲ್ಲಿ ಒಂದ ದೇವುಳ್ಳು ಸಮಾಜದಲ್ಲಿ ಹೆಚ್ಚು ಚರ್ಚೆಯಾಗದ ಒಂದು ಸೂಕ್ಷ್ಮ ವಿಷಯವನ್ನು ಮನಮುಟ್ಟುವ